ಇವತ್ತು 1947ರಲ್ಲಿ ಏನು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನದಲ್ಲಿ ಒಂದು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ 3 ಅಂಗಗಳನ್ನು ಮಾಡಿದ್ದಾರೆ. 4ನೇ ಅಂಗ ತಾವು ಪತ್ರಿಕಾ ಮಾಧ್ಯಮದವರು. ಇವತ್ತು ಇಡೀ ಸಮಾಜದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ಅಭಿವೃದ್ಧಿಗಳ ಬಗ್ಗೆ ಯಾವ ರೀತಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಈ ದೇಶದ ಪ್ರಜೆಗಳಿಗೆ ಮತ್ತೆ ಗ್ರಾಮದಿಂದ ದೇಶದವರೆಗೂ ಕೂಡ ಇವತ್ತು ಅದನ್ನ ತಿಳಿಸ್ತಕ್ಕಂಥ ವ್ಯವಸ್ಥೆಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಎಲ್ಲ ಧರ್ಮ ಜಾತಿಗಳಿಗೆ ಎಲ್ಲ ಪಕ್ಷಗಳಿಗೂ ಕೊಟ್ಟರು ಕೂಡ ನಿಮ್ಗೆಲ್ಲ ಗೊತ್ತು. ಇವತ್ತು ವಿಶೇಷವಾಗಿ ನಾನು ಶಾಸಕಾಂಗದ ಬಗ್ಗೆ ಮಾತಾಡಬೇಕಾಗ್ತದೆ. ಇವತ್ತು 1947 ಆದ್ಮೇಲೆ ಏನು ಹಿಂದೆ ಇವತ್ತು ಪ್ರಪ್ರಥಮ ನಮಗೆ ಕರ್ನಾಟಕ ರಾಜ್ಯ ಅಂತ ಮೈಸೂರು ಸಂಸ್ಥಾನದಿಂದ ಬಂದ ಮೇಲೆ ಎಲ್ಲ ಸರ್ಕಾರಗಳು, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಜೆಡಿಎಸ್ ಇರ್ಬೋದು, ಎಲ್ಲ ಸರ್ಕಾರಗಳು ಕೂಡ ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು ಅಭಿವೃದ್ಧಿ ಪರ್ವವನ್ನು ಕಂಡಿದ್ದಾರೆ. ಅಂದ್ರೆ ಯಾರು ಇವತ್ತು ನಮ್ಮ MLA ಇರ್ಬೋದು, ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಇಂದ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಒಬ್ಬ MLA, MP, ಆ ಹಂತದಲ್ಲಿರ್ತಕ್ಕಂಥ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಚಿವರು, ಮುಖ್ಯಮಂತ್ರಿಗಳು, ಕೇಂದ್ರ ಸರ್ಕಾರದ ಮಂತ್ರಿಗಳು, ಪ್ರಧಾನಮಂತ್ರಿಗಳು ಎಲ್ಲರೂ ಕೂಡ ಈ ಒಂದು ಸಂವಿಧಾನದ ಅಡಿಯಲ್ಲಿ ಬರ್ತಕ್ಕಂಥದ್ದು. ಅವರೆಲ್ಲ ಮುಖ್ಯ ಉದ್ದೇಶ ಯಾರು ನಮ್ಮನ್ನ ಪ್ರಜೆಗಳು ಕಳಿಸಿರ್ತಾರೋ ಆ ಒಂದು ಕ್ಷೇತ್ರಗಳಿಂದ, ಆ ಕ್ಷೇತ್ರಗಳಲ್ಲಿ ನಮ್ಮ ಜನತೆಗೆ, ಎಲ್ಲ ಧರ್ಮಗಳಿಗೆ, ಎಲ್ಲ ಜಾತಿಗಳಿಗೆ ಸಮಾನವಾಗಿ ಅಭಿವೃದ್ಧಿ ಮತ್ತು ಅವರಿಗೆ ಒಳ್ಳೆಯ ಸ್ವಾಸ್ಥ್ಯ ಸಮಾಜವನ್ನು ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಲ್ವೇ? ಇವತ್ತು ನಮ್ಮ ಸನ್ಮಾನ್ಯ MC ಸುಧಾಕರ್ ಅವರ ಕುಟುಂಬದಲ್ಲಿ ಅವರ ತಾತ MC ಆಂಜನೇಯ ಅವರು, ಅವ್ರ ತಂದೆ ಸನ್ಮಾನ್ಯ ಚೌಡರೆಡ್ಡಿ ಅವರು, ಅದೇ ರೀತಿ ಅವರ ಮಗ MC ಸುಧಾಕರ್ ಅವರು ನಿರಂತರವಾಗಿ ತಾಲೂಕಿನಲ್ಲಿ ಒಬ್ಬ MLCಗಳಾಗಿ, ಶಾಸಕರಾಗಿ, ಮಂತ್ರಿಗಳಾಗಿ ಈ ಒಂದು ಸರ್ಕಾರಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥವೆಲ್ಲ ನೋಡಿದೀರ. ಆದ್ರೆ ಇವತ್ತು ಅವ್ರ ತಂದೆಯವರು ಸನ್ಮಾನ್ಯ ಚೌಡರೆಡ್ಡಿ ಅವರು ಈ ತಾಲೂಕು ಪಟ್ಟಂತ ಕಡೆಗೆಯನ್ನ ನಾವೆಲ್ಲ ಸ್ಮರಿಸಬೇಕಾಗ್ತದೆ. ಬಹುಶಃ ಅಭಿವೃದ್ಧಿ ಪರ್ವ ಅಲ್ಲಿಂದ ಶುರುವಾಯಿತು. ಅಭಿವೃದ್ಧಿ ಪರ್ವದಲ್ಲಿ ಸಮಾಜದಲ್ಲಿ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಜನಗಳ ತೀರ್ಪು ಇವತ್ತು ನಮಗೆ ಮತದಾರ ಮುಖಾಂತರ ಕೊಟ್ಟಿದ್ದಾರೆ. ಯಾರು ಅಭಿವೃದ್ಧಿ ಮಾಡ್ತಾರೋ, ಮಾಡೋದು, ಅವರೆಲ್ಲರೂ ಕೂಡ ಸೋಲ್ತಾರೆ, ಗೆಲ್ತಾರೆ, ನಮಗೆಲ್ಲ ಗೊತ್ತಿವತ್ತು. ಅವ್ರು ಅದೇ ಕುಟುಂಬದಲ್ಲಿ ಕೂಡ ಇವತ್ತು ಸೋತಿದ್ದಾರೆ, ಗೆದ್ದಿದ್ದಾರೆ. ಸನ್ಮಾನ್ಯ ಚೌಡರೆಡ್ಡಿ ಸಾಹೇಬರು ಕೂಡ ಅಷ್ಟೇ, ಎಷ್ಟು ಅಭಿವೃದ್ಧಿ ಮಾಡೋ ಜನ ಸೋಲಿಸಿದ್ದಾರೆ ಅವರು. ಇವತ್ತು ಅದೇ ರೀತಿ ಅವರ ಒಂದು ರಾಜಕೀಯ ಒಂದು ಚರಿತ್ರೆ ಆದಮೇಲೆ ಸನ್ಮಾನ್ಯ MC ಸುಧಾಕರ್ ಅವರು ಈ ಒಂದು ತಾಲೂಕಿನಲ್ಲಿ 2004ರಿಂದ 2008ವರೆಗೂ, 2008ರಿಂದ 2013ವರೆಗೂ ಒಬ್ಬ ಶಾಸಕರಾಗಿ ನನ್ನ ನೆಲ ಜಲ ಈ ಮಣ್ಣಿನಲ್ಲಿ ಹುಟ್ಟಿರ್ತಕ್ಕಂಥ ಮಗ, ಈ ತಾಲೂಕಿನ ಮೂಲೆಯ ಬಗ್ಗೆ, ಈ ತಾಲೂಕಿನ ಈ ನಗರದ ಬಗ್ಗೆ ಸ್ಪಷ್ಟವಾದ ಒಂದು ಚಿತ್ರವನ್ನು ಹೊಂದಿರತಕ್ಕಂಥ ಯಾರಾದ್ರೂ ಒಬ್ಬ ನಾಯಕ ಇದ್ರೆ ಅದು ಡಾಕ್ಟರ್ MC ಸುಧಾಕರ್ ಅವರು. ನಿಮಗೆಲ್ಲ ಗೊತ್ತು. ಒಬ್ಬ ವಿದ್ಯಾವಂತ, ಒಬ್ಬ ಡಾಕ್ಟರ್, ಯಾವ ರೀತಿ ನನ್ನ ಜನತೆ ನನಗೆ ಇವತ್ತು ಆಶೀರ್ವಾದ ಮಾಡಿದಾರೋ ಆ ಜನತೆಗೆ ಋಣವನ್ನು ತೀರಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಒಬ್ಬ ಶಾಸಕನಾಗಿ ಶಾಸಕಾಂಗದಲ್ಲಿ ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು ಯಾವ ರೀತಿ ನಾನು ಆ ಜನತೆ ಕೊಡಬೇಕು ಅನ್ನೋದೇ ಶಾಸಕಾಂಗ. ಶಾಸಕರು ಅಂದ್ಮೇಲೆ ಅದಕ್ಕೆ ಅವ್ರದೇ ಆದಂತ ಒಂದು ಏನು ಅಧಿಕಾರ, ಅಂತಸ್ತು ಎಲ್ಲ ಇರ್ತದೆ. ಸರ್ವ ಜನಾಂಗಕ್ಕೆ, ತಾಲೂಕಿಗೆ ಸಂಬಂಧಪಟ್ಟಂತ ಎಲ್ಲ ಧರ್ಮ ಜಾತಿಗಳಿಗೆ ಇವತ್ತು ಕುಡಿಯುವ ನೀರು, ರಸ್ತೆ, ಮೂಲಭೂತ ಸೌಕರ್ಯಗಳು, ಶಿಕ್ಷಣ, ಆರೋಗ್ಯ, ಎಲ್ಲ ಧರ್ಮಗಳಿಗೆ, ಎಲ್ಲ ಜಾತಿಗಳ ಜೊತೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ದೊಡ್ಡ ಮನಸ್ಸಿರ್ತಕ್ಕಂಥವರು ಸನ್ಮಾನ್ಯ MC ಸುಧಾಕರ್. ಅವ್ರ ಮೇಲೆ ಜಾತಿಗಳನ್ನ ಎತ್ಕೊಡ್ತೀರಾ, ಧರ್ಮಗಳನ್ನ ಎತ್ಕೊಡ್ತೀರಾ, ಸೋಲಿಸ್ತೀರ. 2014 ತೊಂದರೆ ಇಲ್ಲ. ಅವರು 10 ವರ್ಷ ಸತತವಾಗಿ ಸೋತರು. ಮತ್ತೆ ಇವತ್ತೇನು ನಮ್ಮ ಮಾಜಿ ಶಾಸಕರಂತ ಸನ್ಮಾನ್ಯ M ಕೃಷ್ಣಾರೆಡ್ಡಿ ಅವರಿಗೆ ಈ ತಾಲೂಕಿನ ಜೊತೆ 10 ವರ್ಷ ಆಶೀರ್ವಾದ ಮಾಡಿದ್ರು. ತೊಂದರೆ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಸೋಲು ಗೆಲುವೆಲ್ಲ ಮಾಮೂಲು. ಈ ಮಾಮೂಲಲ್ಲಿ ಜನತೆ ನೋಡಿದರೆ ಆಗ ತಮಗೆ ಕೊಟ್ಟಿರ್ತಕ್ಕಂಥ ಅವಕಾಶದಲ್ಲಿ
10 ವರ್ಷ ತಾವು ಯಾವ್ದು ಅಭಿವೃದ್ಧಿ ಮಾಡಿದ್ರ, ಎಷ್ಟು ಅಭಿವೃದ್ಧಿ ಮಾಡಿದ್ರ? ಇವತ್ತು ಪಬ್ಲಿಕ್ ಡೊಮೇನ್ ಸಿಗುತ್ತೆ, ಯಾರು ಕೂಡ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯನಾ? ಯಾವುದೇ ಅಭಿವೃದ್ಧಿ ವಿಚಾರವಾಗಿ ಯಾವುದೇ ಒಬ್ಬ ಶಾಸಕ, ಯಾವುದೇ ಒಬ್ಬ ಸದಸ್ಯ ಮಾಡಿರ್ತಕ್ಕಂಥ ಕೆಲಸವನ್ನ ಆ ತಾಲೂಕಿನ ಜನತೆ ಗ್ರಾಮದಲ್ಲಿ ತಿಳ್ಕೊಳ್ತಾರೆ. ನಮ್ಗೆ ಕೊಟ್ಟಿರ್ತಕ್ಕಂಥ ಅಧಿಕಾರದಲ್ಲಿ ತಾವು ಏನೇನು ಮಾಡಿದ್ದೀರಿ ಅಂತ ಇವತ್ತು 10 ವರ್ಷಗಳ ಜನತೆ ಮುಂದೆ ಇದೆ. ಇವತ್ತು ಮತ್ತೆ ತಾಲೂಕಿನ ಜನತೆ ಮತ್ತೆ 2023ರಲ್ಲಿ ಈ 10 ವರ್ಷಗಳ ನಾವು ಕಂಡಿರ್ತಕ್ಕಂಥ ಹಿನ್ನಡೆಯನ್ನ, ಅಭಿವೃದ್ಧಿ ಹಿನ್ನಡೆಯನ್ನ ಸ್ಮರಿಸಿ ಮತ್ತೆ 2023ರಲ್ಲಿ ನಾವೆಲ್ಲ ಸೇರಿ ಎಂಸಿದಾಗ ದೊಡ್ಡ ಬಹುಮತವನ್ನು ಕೊಟ್ಟಿರ್ತಕ್ಕಂಥವೆಲ್ಲ ನೋಡಿದೀರ. 29,000 ಅಂತರದಿಂದ ಗೆದ್ದಿದ್ದಾರೆ. ಅವರಿಗೆ ಸಂದರ್ಭಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅವರು ಇವತ್ತು ಉನ್ನತ ಶಿಕ್ಷಣ ಅಂತ ದೊಡ್ಡ ಒಂದು ಇದು ಇಲಾಖೆ, ಅದು ಹುದ್ದೆ, ಅದು ಇವತ್ತು ಇಡೀ ರಾಜ್ಯಕ್ಕೆ, ಸಮಾಜಕ್ಕೆ ಉನ್ನತ ಶಿಕ್ಷಣ ಅಂದ್ರೆ ನಮ್ಮ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಮಕ್ಕಳಿಗೆ ಇವತ್ತು ಯಾವ ರೀತಿ ದಾರಿಯನ್ನು ತೋರಿಸ್ಬೇಕು, ನಾವು ಶಿಕ್ಷಣದಲ್ಲಿ ಯಾವ ರೀತಿ ಬದಲಾವಣೆಯನ್ನು ಮಾಡಬೇಕು, ಶಿಕ್ಷಣದಲ್ಲಿ ಯಾವ ರೀತಿ ಆಮೂಲಾಗ್ರ ಬದಲಾವಣೆ ತರಬೇಕು, ಶಿಕ್ಷಣದಲ್ಲಿ ಇವತ್ತು ವಿಶ್ವವಿದ್ಯಾಲಯದಲ್ಲಿ ಯಾವ ರೀತಿ ನಾವು ಕೌಶಲ್ಯಭರಿತ ಶಿಕ್ಷಣವನ್ನು ತರಬೇಕು. ಇವತ್ತಿಂದ ಇತ್ತು ಎಲ್ಲಾ ಸರ್ಕಾರಗಳಲ್ಲಿ ಕೂಡ ಮಂತ್ರಿಗಳಾಗಿದ್ದಾರೆ ಉನ್ನತ ಶಿಕ್ಷಣ ಸಚಿವರು. ಆದ್ರೆ ಇವರು ಮಂತ್ರಿ ಆದ್ಮೇಲೆ ಇವತ್ತು ಬಹುಶಃ ಹೇಳ್ಬೇಕು, ಒಂದು ನಿಮ್ಗೆ ಆಗ್ತಾ ಇದೆಯಾ, ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಬಿಜೆಪಿಯಲ್ಲಿ ಉನ್ನತ ಶಿಕ್ಷಣ ಆಗಿ ಡಾಕ್ಟರ್ ಅಶ್ವತ್ಥ ನಾರಾಯಣ ಇದ್ರು, ಉನ್ನತ ಶಿಕ್ಷಣ ಸಚಿವರಾಗಿ. ಆ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಎಂ ಸಿ ಸುಧಾಕರ್ ಅವರಿಗೆ ಬಂದ ಹೇಳ್ತಾರೆ, ಸ್ನೇಹಿತ ನೀನು 5 ವರ್ಷ ಉನ್ನತ ಶಿಕ್ಷಣ ಮುಂದುವರಿಬೇಕು, ಈ ಸರ್ಕಾರದಲ್ಲಿ ಒಂದು ದೊಡ್ಡ ಬದಲಾವಣೆ ತಂದಿದ್ಯಾ, ನೀನು ಮುಂದುವರಿಬೇಕು. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ 2,000 ಕೋಟಿ ರೂಪಾಯಿಯನ್ನ ಏನೊಂದು ಏಷ್ಯನ್ ಡೆವಲಪ್ಮೆಂಟ್ ಸರ್ಕಾರಕ್ಕೆ ಸಾಲ ಕೊಡ್ತದೆ. ಆ ಸಾಲದಲ್ಲಿ ಇವತ್ತು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಎಷ್ಟು ಇವತ್ತು ಇರ್ತಕ್ಕಂಥ 224 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಇವತ್ತು ಡಿಗ್ರಿ ಕಾಲೇಜಸ್ ಇರ್ಬೋದು, ಪಾಲಿಟೆಕ್ನಿಕ್ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಎಲ್ಲ ರೀತಿಯಲ್ಲಿ ಉನ್ನತ ಶಿಕ್ಷಣ ವ್ಯಾಪ್ತಿಗೆ ಬರತಕ್ಕಂಥ ಒಂದು ಇಲಾಖೆ ಅದು. ಆ ಇಲಾಖೆಯನ್ನು ಯಾವ ರೀತಿ ಸಮರ್ಪಕವಾಗಿ ನಡೆಸಬೇಕು ಅನ್ನತಕ್ಕಂಥ ಒಂದು ಶಕ್ತಿ, ಬುದ್ಧಿ ಡಾಕ್ಟರ್ ಎಂ ಸುಧಾಕರ್ದಲ್ಲಿ ಅವರಿಗೆ 3 ವರ್ಷದಲ್ಲಿ ತೋರಿಸಿದ್ದಾರೆ. ಇವತ್ತು ಅದೇ ಕಾರಣದಿಂದ ಇವತ್ತು ನೀವೆಲ್ಲ ನೋಡಬಹುದು, ಯಾರು ಕೂಡ ಮುಚ್ಚಿಡ್ಲಿಕ್ಕೆ ತಾಲೂಕಲ್ಲಿ ಏನೂ ಸಾಧ್ಯ ಇಲ್ಲ. ಸಬ್ಸಿಡಿ ಸಿಕ್ಕತಕ್ಕಂಥ ಅವಕಾಶದಲ್ಲಿ ಈ ತಾಲೂಕಿನಲ್ಲಿ ಒಂದ್ ಕಡೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹಿಳಾ ಕಾಲೇಜ್ ಇರ್ಬೋದು, ಬಾಲಕರ ಕಾಲೇಜ್ ಇರ್ಬೋದು, ಪಾಲಿಟೆಕ್ನಿಕ್ ಒಂದು ಇತಿಹಾಸ, 75 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕಾಲೇಜಲ್ಲಿ ಇವತ್ತು ಅದನ್ನ ಏನದೊಂದು ಒಂದು ಬಿಲ್ಡಿಂಗ್ 75 ವರ್ಷ ಆದ್ಮೇಲೆ ಯಾವ ಮಟ್ಟದಲ್ಲಿ ಇರ್ತದೆ ನಿಮ್ಗೆ ಗೊತ್ತಿರ್ತದೆ. ಅದನ್ನು ಮತ್ತೆ ಕೆಡಿ ಹೊಸ ತಂತ್ರಜ್ಞಾನದಲ್ಲಿ, ಹೊಸ ವ್ಯವಸ್ಥೆಯಲ್ಲಿ ಇವತ್ತು ಹೊಂದಾಣಿಕೆ ಆಗ್ತಂತ, ಶಿಕ್ಷಣಕ್ಕೆ ಹೊಂದಾಣಿಕೆ ಆಗ್ತಂತ ಇವತ್ತು ಕಟ್ಟಡವನ್ನು ಕಟ್ತಾ ಇದ್ದಾರೆ ಸುಮಾರು 70 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಇದೆಲ್ಲ ಯಾರಿಗೋಸ್ಕರ ಮಾಡ್ತಿರೋದು? ನಮ್ಮ ತಾಲೂಕಿನ ಜನತೆಗೆ. ವಿಶೇಷವಾಗಿ ಅವ್ರಿಗೊಂದು ಆಸೆ ಇತ್ತು, ನಾನು ಈ ಭಾಗಕ್ಕೆ ಮೆಡಿಕಲ್ ಕಾಲೇಜ್ ತರಬೇಕು ಅಂತ. 2013ರಲ್ಲಿ ಅವ್ರು ಸೋತ ಮೇಲೆ ಅವರಿಗೆ ನಿರಾಸೆ ಆಯಿತು, ನನ್ನ ಕನಸು ಪತ್ನ ಆಯಿತು. ಮತ್ತೆ ಏನಾದ್ರೂ ಒಂದು ನನಗೆ ಅವಕಾಶ ಸಿಕ್ಕಿದ್ರೆ ತಾಲೂಕಿನ ಜನತೆಗೆ ಒಂದು ಏನಾದ್ರೂ ಕೊಡುಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಅವ್ರು ಸಿಕ್ಕಿರ್ತಕ್ಕಂಥ ಅವಕಾಶದಲ್ಲಿ ಇವತ್ತು ಇಂಜಿನಿಯರಿಂಗ್ ಕಾಲೇಜನ್ನು ತಂದಿದ್ದಾರೆ. ಅದೇ ರೀತಿ ITI ತಂದಿದ್ದಾರೆ. ITI ಇಂಜಿನಿಯರಿಂಗ್ ಕಾಲೇಜ್ ಇವತ್ತು ನಮ್ಮ ಮಕ್ಕಳು ನೋಡಬಹುದು, ಅದರಲ್ಲಿ ಒಂದೇ ತರಹದ ಮಕ್ಕಳು, ಒಂದೇ ಜಾತಿಯ ಮಕ್ಕಳು ಯಾರು ಕೂಡ ಅಲ್ಲಿ ಶಿಕ್ಷಣ ಪಡೆಯೋದಿಲ್ಲ. ಎಲ್ಲರೂ ಕೂಡ ಪಡಿತಾರೆ ಶಿಕ್ಷಣ, ಅದರಲ್ಲಿ ಎಲ್ಲರಿಗೂ ಅವಕಾಶ ಇದೆ. ಅಂತ ವ್ಯವಸ್ಥೆಯಲ್ಲಿ ಇವತ್ತು ಅವರು ಸಚಿವರಾದ್ಮೇಲೆ ಎಲ್ಲ ಕಾಲೇಜುಗಳಲ್ಲಿ ಬರೀ ಡಿಗ್ರಿ ಇತ್ತು, BA, MA, MBBS, BSc, BCom ಅಷ್ಟೇ ಇದ್ದಿತ್ತು. ಇವತ್ತು ಅದನ್ನ ಬರೀ ಡಿಗ್ರಿ ಅಂತಿರಬಾರ್ದು, ಡಿಗ್ರಿಯ ಜೊತೆಗೆ ಕೌಶಲ್ಯಭರಿತ ಶಿಕ್ಷಣವನ್ನು ಕೊಡಬೇಕು. ಅಂದ್ರೆ ನಾವು ಪ್ರಾಥಮಿಕ ಹಂತದಲ್ಲಿ ಒಬ್ಬ ವಿದ್ಯಾರ್ಥಿಯನ್ನ ತನ್ನ ಜೀವನವನ್ನ, ತನ್ನ ಆರ್ಥಿಕ ಪರಿಸ್ಥಿತಿಯನ್ನ, ತನ್ನ ಸ್ವಯಂ ಕೃಷಿಯನ್ನ ಒಂದು ಡಿಗ್ರಿಯ ಜೊತೆಗೆ ಸ್ವಯಂ ಏನಿವತ್ತು ಪೋಷಕಾಂಶವನ್ನು ಪಡೆದು ಇವತ್ತು ಸ್ಕಿಲ್ ಡೆವಲಪ್ಮೆಂಟ್ ಪಡೆದು ಅದನ್ನ ಅವರ ಕುಟುಂಬಗಳನ್ನು ನಿರ್ವಹಣೆ ಮಾಡಲಿ ಅಂತ ಒಂದು ಕೌಶಲ್ಯಾಭಿವೃದ್ಧಿ ಇಲಾಖೆಯನ್ನು ಕೂಡ ಅವರು ಮಾಡಿದ್ರು. ಇವತ್ತು ಕ್ಯಾಬಿನೆಟ್ ಅಲ್ಲಿ ಕೌಶಲ್ಯಭರಿತ ಸಚಿವರುಗಳಿದ್ದಾರೆ. ಸನ್ಮಾನ್ಯ ನಾಗೇಂದ್ರ ಅವರಿದ್ರು, ಹಿಂದೆ ಶಿವಪ್ರಕಾಶ್ ಪಾಟೀಲ್ ಇದ್ರು. ಅದೇ ಒಂದು ಇಲಾಖೆ ಇದೆ ಇವತ್ತು, ಕೌಶಲ್ಯಾಭಿವೃದ್ಧಿ ಇಲಾಖೆ ಅಂತಿದೆ. ಆ ಇಲಾಖೆಯಲ್ಲಿ ಇವತ್ತು ಹೊಸ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಸನ್ಮಾನ್ಯ ಮೋದಿ ಸಾಹೇಬರು MSME ಅಂತ ಮಾಡಿದ್ರು, ಮೈಕ್ರೋ ಮತ್ತು ಸ್ಮಾಲ್ ಸ್ಕಿಲ್ಡ್ ಎಂಟರ್ಪ್ರಿನರ್ಸ್ ಅಂತ ಮಾಡಿದ್ರು. ಯಾರು ಇವತ್ತು ಬಡವರ ಮಕ್ಕಳು, ಯಾರು ಇಂಜಿನಿಯರಿಂಗ್ ಇರ್ಬೋದು, ಯಾರು ಬೇರೆ ಉನ್ನತ ಶಿಕ್ಷಣದಲ್ಲಿ ಇವತ್ತು ತಾಂತ್ರಿಕವಾಗಿ ಫಲಪ್ರದವಾಗಿದ್ದಾರೆ, ಅವ್ರಿಗೆ ಸ್ವಂತ ಫ್ಯಾಕ್ಟರಿ ಮಾಡ್ಕೋಬಹುದು ಕಡಿಮೆ ಬಡ್ಡಿ ದರದಲ್ಲಿ. ಯಾರು ಇವತ್ತು ಮಾಡಿರೋದನ್ನ ತಮ್ಮದೇ ಪಾಲುದಾರ ಪಕ್ಷದ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ಮೋದಿ ಅವರು, ಅವ್ರಿಗೂ ಅವರೆಲ್ಲರಿಗೂ ಇವತ್ತು ನಾವು ಮೆಚ್ಚುಗೆ ವ್ಯಕ್ತಪಡಿಸಬೇಕಾಗ್ತದೆ.
ಯಾವುದೇ ಶಾಸಕರು ಯಾವುದೇ ಪಕ್ಷದಲ್ಲಿದ್ರು ಕೂಡ ಆ ಒಂದು ಸಮಾಜಕ್ಕೆ, ಆ ಒಂದು ಯುವಕರಿಗೆ, ರೈತರಿಗೆ ನಾವು ಏನ್ ಸಹಾಯ ಮಾಡಿದ್ದೀವಿ, ಏನು ಅವ್ರಿಗೆ ದೊರಕಿಸ್ಕೊಟ್ಟಿದ್ದೀವಿ, ಇರ್ತಕ್ಕಂಥ ಅಧಿಕಾರ ಅವಧಿಯಲ್ಲಿ ನಾವು ಏನು ಜನತೆಗೆ ನಾವು ಋಣ ತೀರಿಸಿದ್ದೇವೆ, ಒಂದು ಶಾಶ್ವತವಾದಂತ ಕೆಲಸ ಮಾಡಿದೀವಿ ಅಂತ ಯಾರಾದ್ರೂ ಇದ್ದ ತಾವು ಎತ್ಕೊಂಡು ಹೇಳಿ ಸರ್, ನಾವು ಒಪ್ಕೊಳ್ತೀವಿ, ನಿಮ್ ಜೊತೆ ನಾವು ಬರ್ತೀವಿ. ನಾವು ಇವತ್ತು ಸನ್ಮಾನ್ಯ ಎಂ ಸಿ ಸುಧಾಕರ್ ಅವರು ಎಲ್ಲೊಂದು ವೈದ್ಯ ಆರಾಮಾಗಿ ಇರಬಹುದಿತ್ತು, ಆದ್ರೆ ಅವರು 24 ಗಂಟೆ ಈ ತಾಲೂಕಿನ ಜನತೆಯ ಒಂದು ಹಿತಕ್ಕೋಸ್ಕರ ಇವತ್ತು ದುಡಿದಿರ್ತಕ್ಕಂಥ ತಾವೆಲ್ಲ ನೋಡ್ತಾ ಇದ್ರು. ಅದೇ ಕಾಲಿಕವಾಗಿ ಇವತ್ತು ನಮ್ಮ ಕೋನಪಾಟಿ ಸಾಹೇಬ್ರು ಹೇಳ್ತಿದ್ರು, ಏನಿವತ್ತು ನಮ್ಮ ಏನು ಗುರುಗಳಾದಂತ ನಿರ್ಮಲಾನಂದ ಸ್ವಾಮೀಜಿಗಳು ಕೊಟ್ಟಿರ್ತಕ್ಕಂಥ ಏನೇನು ಆಶ್ವಾಸನೆಗಳು, ಒಕ್ಕಲಿಗ ಕೊಟ್ಟಂತ ಅರ್ಜಿಗಳು, ಸರ್ಕಾರ ಕೊಟ್ಟಂತ ಅರ್ಜಿಗಳು, ಅದೇ ರೀತಿ ಇವತ್ತು ಸನ್ಮಾನ್ಯ ಯಾರು ನಮ್ಮ ಮಾಜಿ ಶಾಸಕರಾದಂತಹ ಕೃಷ್ಣಾರೆಡ್ಡಿ ಅವರು ಮತ್ತೆ ಅವರ ಅನುಯಾಯಿಗಳು ಇನ್ನೊಂದು ಜೈ ಶಿವಶಕ್ತಿ ಹೆಲ್ತ್ ಅಂಡ್ ಎಜುಕೇಶನಲ್ ಫೌಂಡೇಶನ್ ಅಂತ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಒಂದು ಕಾರ್ಯಕ್ರಮವನ್ನು ತಂದಿದ್ದಾರೆ. ಇಲ್ಲಿ ನೋಡಿದ್ವಿ, ಅದು ಕೊಡಿ, ಎಲ್ಲ ಪತ್ರಿಕೆ ಅವ್ರು ಕೊಡಿ, ಅದೇ ಅಲ್ಲ ಕೊಡಿ, ಪತ್ರಿಕಾ ಮಾಧ್ಯಮದವರು ಈ ಒಂದು ಜೈ ಶಿವಶಕ್ತಿ ಹೆಲ್ತ್ ಅಂಡ್ ಎಜುಕೇಶನ್ ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ವಿಚಾರವಾಗಿ ಇವತ್ತು ನಮ್ಮ ತಾಲೂಕಿಗೆ ಇವತ್ತು ಈ ಒಂದು ಸಮಸ್ಯೆಯನ್ನು ತಂದಿದ್ದಾರೆ. ಈ ಸಮಸ್ಯೆಯ ಉದ್ದೇಶ ಇಷ್ಟೇ, ಏನಿವತ್ತು ನಮ್ಮ ತಾಲೂಕಿನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಪಾಲಿಟೆಕ್ನಿಕ್ ಇರ್ಬೋದು, ಅಥವಾ ITI ಇರ್ಬೋದು, ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಬೇರೆ ತಾಲೂಕಿನಲ್ಲಿ ಇರ್ತಕ್ಕಂಥ ಪಾಲಿಟೆಕ್ನಿಕ್ ಇರ್ಬೋದು, ಪಕ್ಕದ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಪಾಲಿಟೆಕ್ನಿಕ್ ಇರ್ಬೋದು, ಕೌಶಲ್ಯ ಅಭಿವೃದ್ಧಿ ಅಂದ್ರೆ ನಮ್ಮ ಪದವಿ ಮುಗಿಸಿದ ಮೇಲೆ ಒಂದು ಸಂಬಂಧಪಟ್ಟ ಯಾವ್ದಾದ್ರು ಒಂದು ಇವತ್ತು ನಮ್ಮ ಏನು ಕಂಪ್ಯೂಟರ್ ಇರ್ಬೋದು, ಅಥವಾ ನಮ್ಮ EV ಇರ್ಬೋದು, ಅಥವಾ AI ಇರ್ಬೋದು, ಎಲ್ಲಾ ರೀತಿಯಲ್ಲೂ ಕೂಡ ಮಕ್ಕಳಿಗೆ ವಿಶೇಷವಾದಂತಹ ಒಂದು ಟ್ರೈನಿಂಗ್ ಅನ್ನು ಕೊಟ್ಟವರನ್ನ ಸ್ವಯಂ ಸ್ವಾವಲಂಬಿಗಳಾಗಿ ಬರ್ತಕ್ಕಂಥ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅನ್ನು ತಂದುಕೊಟ್ರು. ಅದಕ್ಕೆ ನೀವು ಜಮೀನು ಬೇಕಿತ್ತು, ಅದಕ್ಕೆ 5 ಎಕರೆ ಜಮೀನನ್ನ ಇವತ್ತು ಕಾನೂನು ರೀತಿಯಲ್ಲಿ ಆಗಲೇ ಕೊಂಡ್ಕೊಂಡು ಹೇಳ್ತಿದ್ರು, ಯಾವುದೇ ಅಹವಾಲನ್ನ ಒಂದು ಸಮಸ್ಯೆ ಸರ್ಕಾರ ಕೊಟ್ಟ ಮೇಲೆ ಅದು ನೇರವಾಗಿ ಸಂಬಂಧಪಟ್ಟ ತಾಲೂಕಿನ ತಹಸೀಲ್ದಾರ್ ಬರ್ತದೆ, DC ಅವ್ರಿಗೆ ತಹಸೀಲ್ದಾರ್ ಬರ್ತದೆ ಸರ್ಕಾರದ ಮುಖಾಂತರ. ಅದು ಏನು ವ್ಯವಸ್ಥಿತವಾಗಿ ಅದಕ್ಕೆ ರಿಪೋರ್ಟ್ ಕೊಡಬೇಕು, ಪ್ರಸ್ತಾವನೆಯನ್ನು ಕೊಡಬೇಕು. ಆ ಪ್ರಸ್ತಾವನೆಯನ್ನ ಇದೇ ರೀತಿ ಶಿವಶಕ್ತಿ ಏನಿವತ್ತು ಫೌಂಡೇಶನ್ ಇದೆಯೋ ಅದಕ್ಕೂ ಕೂಡ ಇವತ್ತು 5 ಎಕರೆಯನ್ನ ಅವರು ಜೈನ ಸಮುದಾಯಕ್ಕೆ ಸಂಬಂಧಪಟ್ಟವರು 20 ವರ್ಷಗಳ ಒಂದು ದೀರ್ಘಕಾಲೀನ ಒಂದು ಅವರಿಗೆ ಒಂದು ಏನು ದೊಡ್ಡ ಒಂದು ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಒಂದು ಮತ್ತೆ ಸಮಸ್ಯೆ ನಡೆಸಿರ್ತಕ್ಕಂಥ ಒಂದು ಶಿವಶಕ್ತಿ ಫೌಂಡೇಶನ್ಗೆ 5 ಎಕರೆ ಇಲ್ಲೇ ನಾವು ಒಡಗನಹಳ್ಳಿಯಲ್ಲಿ ಇವತ್ತು 5 ಎಕರೆ ಕೊಡಿಸ್ಕೊಟ್ಟಿದ್ದಾರೆ ಪಕ್ಕದಲ್ಲೇ. ಯಾಕಂದ್ರೆ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಇವತ್ತು ಪಾಲಿಟೆಕ್ನಿಕ್ ಇದೆ, ಎಲ್ಲಾ ರೀತಿಯ ಇವತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಇರ್ತಕ್ಕಂಥ ಇವತ್ತು ನಮ್ಮ ಮಕ್ಕಳಿಗೆ ಇದೇ ಭಾಗದಲ್ಲಿ ಇವತ್ತು ನಮ್ಮ ಎಲ್ಲಿ ಮಸ್ಸೇನಹಳ್ಳಿಯಲ್ಲಿ ಸುಮಾರು 1000 ಎಕರೆಯಲ್ಲಿ ಇವತ್ತು ನಮ್ಮ ಮಾಜಿ ನಮ್ಮ ಸಚಿವರು ಸುಮಾರು ಇವತ್ತು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಮಾಡಿದ್ದಾರೆ. ಇಲ್ಲಿ ಕೊಂಕಣಿಹಳ್ಳಿ, ಬೈರಟ್ಟಹಳ್ಳಿಯಲ್ಲಿ ಅಲ್ಲೊಂದು 600 ಎಕರೆ ಇವತ್ತು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ. ಇದೆಲ್ಲ ಕಾರಣ ಏನಂದ್ರೆ ನಮ್ಮ ಮಕ್ಕಳು ಯಾರು ಇವತ್ತು ಅರ್ಧಕ್ಕೆ ಇವತ್ತು ಡಿಗ್ರಿ ಮುಗಿಸ್ತಾರೆ, ITI ಮುಗಿಸ್ತಾರೆ, ಪಾಲಿಟೆಕ್ನಿಕ್ ಮುಗಿಸ್ತಾರೋ ಅವರಿಗೆ ಕೌಶಲ್ಯ ಭರಿತವಾಗಿ ಒಂದು ಸಿಸ್ಟಮ್ ಅಲ್ಲಿ ಒಂದು ಎಲೆಕ್ಟ್ರಿಕಲ್ ಇರ್ಬೋದು, ಮೇಸನ್ ಇರ್ಬೋದು, ಲಾಜಿಸ್ಟಿಕ್ ಇರ್ಬೋದು, ಅಥವಾ ಫುಡ್ ಮ್ಯಾನೇಜ್ಮೆಂಟ್ ಇರ್ಬೋದು, ಕೃಷಿ ಆಹಾರ ಸಂಸ್ಕರಣೆ ಇರ್ಬೋದು, ಬೇರೆ ರೀತಿ ಎಲ್ಲ ರೀತಿಯ ಒಂದು ಸೌಲಭ್ಯಗಳನ್ನ ಈ ಒಂದು ಸಮಸ್ಯೆ ಮುಖಾಂತರ ಅವರು ಆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸರ್ಟಿಫಿಕೇಟ್ ಅನ್ನು ಪಡ್ಕೊಂಡ್ರೆ ಅವರಿಗೆ ಅನಾಯಾಸವಾಗಿ ಕೆಲಸ ಸಿಗ್ತದೆ. ಇವತ್ತು ಏರೋಸ್ಪೇಸ್ ಅಂತ ಇವತ್ತು ನಮ್ಮ ಭಾಗದಲ್ಲಿ ಇವತ್ತು ಆಗ್ತಾ ಇದೆ, ಇವತ್ತು ಫಾಕ್ಸ್ಕಾನ್ ಆಗ್ತಾ ಇದೆ ಇವತ್ತು ದೇವನಹಳ್ಳಿಯಲ್ಲಿ. ಆ ಎಲ್ಲ ಮಕ್ಕಳಿಗೆ ಇವತ್ತು ಕೇಳೋದು ಒಂದೇ ಒಂದು, ನಿಮ್ಮಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಇವತ್ತು ಸರ್ಟಿಫಿಕೇಟ್ ಇದೆಯಾ ಅಂತ. ಆ ಸರ್ಟಿಫಿಕೇಟ್ ಅನ್ನ ಕೊಡ್ತಕ್ಕಂತ ಒಂದು ಸಮಸ್ಯೆಯನ್ನ ಈ ಒಂದು ಸಮಸ್ಯೆ ಅವರು 20 ವರ್ಷಗಳ ದೀರ್ಘ ಇವರಿಗೆ ಒಂದು ಎಷ್ಟು ಅನುಭವ ಇದೆ. ಇವರಿಗೆ ಒಂದು ಜೈನ ಸಮುದಾಯದವರಿಗೆ ಇವತ್ತು ಕಳಿಸಿ ನಮ್ಮ ಭಾಗದಲ್ಲಿ ನಿಮ್ಗೆ ಜಮೀನು ಕೊಡ್ತೀವಿ, ಅವರೇ ಕೇಳ್ತಾರೆ ನಮ್ಗೆ ಜಮೀನು ಕೂಡ 5 ಎಕರೆ ನಾವು ಮಾಡ್ತೀವಿ ಅಂತ. ಟಾಟಾ ಕನ್ಸಲ್ಟೆನ್ಸಿ ಅವ್ರು ಕೊಟ್ಟಿದ್ರಂತೆ 250 ಕೋಟಿ ರೂಪಾಯಿ ಮಾಡ್ತೀವಂತ. ನಮ್ಮ ದುರದೃಷ್ಟ ಇವರು ಇವತ್ತು ಮಂತ್ರಿಗಳಾಗಲಿಲ್ಲ. ಮಂತ್ರಿಗಳಾದ್ರೆ ಟಾಟಾ ಕನ್ಸಲ್ಟೆನ್ಸಿ ಅವ್ರು ಬರ್ತಾ ಇದ್ರು 250 ಕೋಟಿಯಲ್ಲಿ ಅದೇ ಭಾಗದಲ್ಲಿ ಇವತ್ತು ಸ್ಕಿಲ್ ಡೆವಲಪ್ಮೆಂಟ್ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ರು. ಇವತ್ತು ಅವ್ರು ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಈ ಸಮಸ್ಯೆ ಅವ್ರ ಮುಂದೆ ಬಂದ್ಮೇಲೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿರ್ತಕ್ಕಂಥ ಒಬ್ಬ ಜಿಲ್ಲಾಧಿಕಾರಿಗಳು ಅಂದ್ರೆ ಕಾರ್ಯಾಂಗ ಅಂತೀವಿ. ಆ ಕಾರ್ಯಾಂಗದಲ್ಲಿ ಒಬ್ಬ P1 ಇಂದ ಸರ್ಕಾರದಲ್ಲಿ ಕೆಲಸ ಮಾಡತಕ್ಕಂಥ P1 ಇಂದ ಇವತ್ತು ತಹಸೀಲ್ದಾರ್ ಇರ್ಬೋದು, AC ಅವರು ಇರೋದು, DC ಅವರು, ಅವರೆಲ್ಲರೂ ಕೂಡ ಸರ್ಕಾರದ ಪ್ರತಿನಿಧಿಗಳು. ಅವ್ರು ಯಾರು ಕೂಡ ಅವರು ಜನಪ್ರತಿನಿಧಿಗಳಲ್ಲ, ಸರ್ಕಾರದ ಪ್ರತಿನಿಧಿಗಳು. ಸರ್ಕಾರದ ಜನತೆಯ ಪರವಾಗಿ ಯಾವುದೇ ಕಾನೂನು ಅಡಿಯಲ್ಲಿ ಕೊಟ್ಟಂತ ಅರ್ಜಿಗಳನ್ನ ಅವ್ರಿಗೆ ಇರ್ತಕ್ಕಂಥ ಇತಿಮಿತಿಯಲ್ಲಿ ಮೊನ್ನೆ DC ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಿದ್ರು.
ಅವ್ರಿಗಿರ್ತಕ್ಕಂಥ ಅಧಿಕಾರ ಎಷ್ಟು? ನಾವು ಯಾವುದೇ ಕಾರಣಕ್ಕೂ ಸ್ಯಾಂಕ್ಷನ್ ಮಾಡಕ್ ಬರೋದಿಲ್ಲ. ನಾವು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೊಡ್ತೀವಿ ಅಷ್ಟೇ. ಇವತ್ತು ಶಿವಶಕ್ತಿ ಫೌಂಡೇಶನ್ ಕೂಡ ಒಂದು ಪ್ರಸ್ತಾವನೆಯನ್ನ ಡಿಸಿ ಅವರು ಕೊಟ್ಟರು. ಇವತ್ತು ಹೇಳ್ತಿದ್ದು ಬಗರ್ಗುಂ ಸಾಗುವಳಿಯಲ್ಲಿ ಇವತ್ತು 5 ಎಕರೆ ಬಿಟ್ಟು ಸಾಗುವಳಿಯನ್ನ ಮಾಡ್ತಕ್ಕಂಥ ಫಾರ್ಮ್ ನಂಬರ್ 50, 53, 57 ಇತ್ತು. ಅದು ಈ ಒಂದು ವ್ಯಾಪ್ತಿಗೆ ಬರೋದಿಲ್ಲ, ನಗರಸಭೆ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಇದು ಡಿಸ್ಕ್ರಿಷನರಿ ಪವರ್, ಇದು ಸರ್ಕಾರಕ್ಕೆ ಮಂಜೂರು ಮಾಡ್ತಕ್ಕಂಥ ಪವರ್ ಇರೋದು. ಮಾಡಿರೋದು ಯಾರಿಗೆ? ನಮ್ಮ ತಾಲೂಕಿನ ಜನತೆ ತಾನೆ, ನಮ್ಮ ತಾಲೂಕಿನ ಬಡ ಮಕ್ಕಳಿಗೆ ತಾನೆ, ನಮ್ಮ ತಾಲೂಕಿನ ರೈತರ ಮಕ್ಕಳಿಗೆ ತಾನೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಕೊಡ್ತಿರೋದು. ನಮ್ಮ ತಾಲೂಕಿನ ಮತ್ತೆ ಬೇರೆ ತಾಲೂಕಿನ ನಮ್ಮ ಜಿಲ್ಲೆಯ ರೈತರ ಮಕ್ಕಳಿಗೆ ಯಾರು ಇವತ್ತು ಉದ್ಯೋಗ ಕಳ್ಕೊಂಡಿದ್ದಾರೆ, ಉದ್ಯೋಗಿಯಲ್ಲಿ ಅಲಿತಾ ಇದ್ದಾರೆ ಡಿಗ್ರಿ ಇಟ್ಕೊಂಡು, ಅವ್ರಿಗೆಲ್ಲ ಕೂಡ ಒಂದು ಮಾರ್ಗವನ್ನು ಕೊಡಬೇಕು, ಅವರಿಗೆ ಒಂದು ದೃಷ್ಟಿಯನ್ನು ಕೊಡಬೇಕು, ಅವ್ರಿಗೆ ಒಂದು ಉದ್ಯೋಗವನ್ನು ಕೊಡಿಸಬೇಕು ಅಂತ ಉದ್ದೇಶದಿಂದ ಇವತ್ತು ಈ ಸಮಸ್ಯೆಯನ್ನು ಕರೆತಂದಿರೋದು. ಇವತ್ತು ಇನ್ನೊಂದು ಹೇಳ್ತಾರೆ ಸುಳ್ಳು, ಸುಧಾಕರ್ ಕುಟುಂಬದವರು ಇವ್ರ ಜೊತೆ ಪಾರ್ಟ್ನರ್ಶಿಪ್ ಇದಾರಂತೆ. 20 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಒಂದು ಸಮಸ್ಯೆ ಇವರು ನೋಡಿ. ಇದರಲ್ಲಿದೆ ಸುಮಾರು 10 ಲಕ್ಷ ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಇವರು. ದೇಶದಲ್ಲಿ 12 ರಾಜ್ಯಗಳಲ್ಲಿ ಇವ್ರ ಸಮಸ್ಯೆಗಳಿದೆ. ಬೇರೆ ಬೇರೆ ಹೆಲ್ತ್ ಎಜುಕೇಶನ್ ಅಲ್ಲಿ ಟೈಅಪ್ ಮಾಡ್ಕೊಂಡಿದ್ದಾರೆ. ಇದನ್ನ ಈ ಶಿವಶಕ್ತಿ ಫೌಂಡೇಶನ್ ಬೇರೆ ರಾಜ್ಯಗಳ ಸರ್ಕಾರಗಳೊಂದಿಗೆ, ಹಾಸ್ಪಿಟಲ್ ಜೊತೆ, ರೈತ ಸಂಪರ್ಕಗಳ ಜೊತೆ ಇವತ್ತು ಟೈಅಪ್ ಮಾಡಿಕೊಂಡು ಆ ಸಮಸ್ಯೆಯನ್ನು ನಡೆಸಿರುತ್ತೆ. ಇವರಿಗೆ ಅವಕಾಶ ಇದೆಯಾ? ಅವ್ರ ಜೊತೆ ಪಾರ್ಟ್ನರ್ಶಿಪ್ ಮಾಡೋ ಅವಶ್ಯಕತೆ ಇದೆಯಾ? ಈ ಒಂದು ಭಾಗಕ್ಕೆ ತಂದಿರೋದಂದ್ರೆ ಇಂಜಿನಿಯರಿಂಗ್ ಕಾಲೇಜು, ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ ಇರೋದ್ರಿಂದ ನಮ್ಮ ಭಾಗದ ಮಕ್ಕಳಿಗೆ, ಎಲ್ಲ ಜಾತಿ ಧರ್ಮದ ಮಕ್ಕಳಿಗೆ ಅವರು ಸ್ವಾವಲಂಬಿಗಳಾಗಿ ಬದುಕನ್ನು ಕಟ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನ ಇವತ್ತು ಡಿಸಿ ಅವರ ಮುಖಾಂತರ ಸರ್ಕಾರ ಕೊಟ್ಟರೆ, ಒಬ್ಬ ಕಾರ್ಯಾಂಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ತಾವು ಕೂಡ ಇಂದಿನ ಸರ್ಕಾರದಲ್ಲಿ ಉಪಸಭಾಧ್ಯಕ್ಷರಾಗಿದ್ರೆ, ತಾವು ಕಾನ್ಸ್ಟಿಟ್ಯೂಷನಲ್ ಬೆಂಚಲ್ಲಿ ಕೆಲಸ ಮಾಡಿ, ಸಾಂವಿಧಾನಿಕ ಹುದ್ದೆಯಲ್ಲಿ ಕೆಲಸ ಮಾಡ್ತೀರಾ, ಪಿಟಿಷನ್ ಕಮಿಟಿಯಲ್ಲಿ ತಾವು ಅಧ್ಯಕ್ಷರಾಗಿದ್ದೀರಾ. ಇಂಥ ಸಾರ್ವಜನಿಕ ಜಮೀನುಗಳನ್ನ ಪೋಲ್ ಮಾಡಿದ್ರೆ ಅಥವಾ ಬೇರೆ ದುರ್ಬಳಕೆ ಮಾಡಿಕೊಂಡಿದ್ರೆ ತಮಗೆ ಅಹವಾಲು ಬರ್ತಾ ಇದೆ, ತಮಗೆ ಪಿಟಿಷನ್ ಬರ್ತಾ ಇದೆ, ತಾವೇ ಅದನ್ನು ಪರಿಶೀಲನೆ ಮಾಡ್ತಿದ್ದೀರಾ. ಹಿಂದೆ ಅನುಭವ ಇದೆ ನಿಮಗೆ. ಯಾವುದೇ ಒಬ್ಬ ಅಧಿಕಾರಿ ಡಿಸಿ ಸ್ವಯಂ ಪ್ರೇರಿತವಾಗಿ ಅವರು ನಾನು ಇಂಥವ್ರಿಗೆ ಸ್ಯಾಂಕ್ಷನ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ. ಒಬ್ಬ ಡಿಸಿನ ಮನಸ್ಸು ಇಚ್ಛೆ ಮಾತಾಡ್ತೀರಾ. ಇದು ತಮ್ಮ ವ್ಯಕ್ತಿತ್ವಕ್ಕೆ ಸರಿನಾ ಸರ್? ಹೇಳಿ ಸರ್, ಸರಿನಾ? ತಮ್ಮ ವ್ಯಕ್ತಿತ್ವಕ್ಕೆ ಸರಿನಾ? ಸಾಂವಿಧಾನಿಕ ಹುದ್ದೆಯಲ್ಲಿ ನೀವು ಕೆಲಸ ಮಾಡಿರೋದು, ನಿಮ್ಮ ಜೊತೆ ಹಲವಾರು ಜನ IAS, AC ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ. ಒಂದು ಪ್ರಸ್ತಾವನೆಯನ್ನು ಸರ್ಕಾರ ಯಾವ ರೀತಿ ಸ್ವೀಕರಿಸಿ ಅದಕ್ಕೆ ಮಂಜೂರಾತಿ ಕೊಡುತ್ತೆ ಅಂತ ನಿಮ್ಮ ಕನಿಷ್ಠ ಅವಗಾಹನೆ ನಿಮಗಿಲ್ಲ. ದಯವಿಟ್ಟು ನೀವು 10 ವರ್ಷ ಶಾಸಕರಾಗಿದ್ರಿ, ಸಂತೋಷ, ಪ್ರಜಾಪ್ರಭುತ್ವ ಯಾರು ಬೇಕಾದ್ರೂ, ಆದ್ರೆ ನಿಮ್ಮ ನಡೆ ಅಭಿವೃದ್ಧಿ ಕಡೆ ಇರಲಿ. ಯಾರೋ ಕಿವಿ ಹಿಂಡಿದವರಿಗೆ ಕಿವಿ ಕಚ್ಚಿದವ್ರ ಮಾತನ್ನು ಕೇಳಿ ನಿಮ್ಮ ರಾಜಕೀಯ ಭವಿಷ್ಯವನ್ನು ಕಳ್ಕೋಬೇಡಿ. ಜನತೆ ಬಹಳ ಬುದ್ಧಿವಂತರು, ನೋಡ್ತಿದ್ದಾರೆ ನಿಮ್ ಕಡೆ. ಈ ಒಂದು ತಾಲೂಕು, ಈ ಒಂದು ಆಡಳಿತ ಯಾವ ರೀತಿ ಹೋಗ್ತಿದೆ, ಯಾವ ರೀತಿ ದಿಕ್ತಪ್ಪಿಸಿದ್ದಾರೆ, ಅಭಿವೃದ್ಧಿಯನ್ನು ಯಾವ ರೀತಿ ಇವತ್ತು ನೀವು ಬೇರೆ ರೀತಿಯಲ್ಲಿ ಮಾತಾಡ್ತಿದ್ದೀರಾ ಅಂತ ದಯವಿಟ್ಟು ಜನತೆ ಬಹಳ ಹುಷಾರು. ಬರ್ತಕ್ಕಂಥ ದಿನಗಳಲ್ಲಿ ಹಲವಾರು ರೀತಿಯ ಬುದ್ಧಿ ಕಲಿಸ್ತಾರೆ. ಯಾವುದೇ ಒಬ್ಬ ಜನಪ್ರತಿನಿಧಿ ಇವತ್ತು ಕೊಟ್ಟಿರ್ತಕ್ಕಂಥ ಅವಕಾಶದಲ್ಲಿ ಇವತ್ತು ಎಲ್ಲರನ್ನು ಕೂಡ ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇವತ್ತು ಈ ಒಂದು ಶಿವಶಕ್ತಿ ಫೌಂಡೇಶನ್ ಕೊಟ್ಟಿರ್ತಕ್ಕಂಥದ್ದು ಸಮಂಜಸವಾಗಿದೆ. ಇದಿಲ್ಲಿ ಮಾಡ್ತಾರೆ, ಕಾನೂನುಬದ್ಧವಾಗಿದೆ. ಇದು ಯಾರಿಗೂ ಹೊಡೆತನ ಇಲ್ಲ. ಒಂದು ಸಂಸ್ಥೆಗೆ ಒಂದು ಇತಿಹಾಸ, 20 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಸಂಸ್ಥೆ ಕೊಟ್ಟಿರ್ತಕ್ಕಂಥ ಒಂದು ಇದು ಶಿವಶಕ್ತಿ ಫೌಂಡೇಶನ್ ಅಂತ. ಇದು 5 ಎಕರೆಯಲ್ಲಿ ಈಗಾಗಲೇ ಸರ್ಕಾರದಲ್ಲಿ ಕ್ಯಾಬಿನೆಟ್ ಅಲ್ಲಿ ಮಂಜೂರು ಮಾಡ್ತಾರೆ. ಈ ಭಾಗದಲ್ಲಿರ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಇದನ್ನು ಕೂಡ ನೀವು ದಿಕ್ತಪ್ಪಿಸಿಕೊಳ್ಳಬೇಡಿ. ಇದ್ರ ಮೇಲೆ ಕೂಡ ಅರ್ಜಿ ಕೊಟ್ಟಿದ್ರ ಕ್ಯಾನ್ಸಲ್ ಮಾಡಿ ಅಂತ. ಇದು ನಿಮ್ಮೆಲ್ಲ ವಿಕೃತ ಮನಸ್ಸನ್ನು ತೋರ್ತಾ ಇದೆ. ದಯವಿಟ್ಟು ಈ ಕೆಲಸಕ್ಕೆ ಕೈ ಹಾಕಬೇಡಿ. ಇಂಥ ಕಾರ್ಯಕ್ರಮಗಳಾಗಲಿ ಈ ಜನತೆಗೆ ಒಳ್ಳೆಯಲ್ಲ ಅಂತ ಕೋರ್ತಾ ತಾವೆಲ್ಲ ಕೂಡ ಇವತ್ತು ಇದನ್ನು ಕ್ಲಾರಿಫೈ ಮಾಡ್ತೀವಿ. ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ಪ್ರೆಸ್ ಮೀಟ್ ಎಲ್ಲವನ್ನ ಪ್ರಸ್ತಾವನೆ ಮಾಡಿರೋದ್ರಿಂದ ಈ ಒಂದು ತಾಲೂಕಿನ ಒಬ್ಬ ಪ್ರಜೆಯಾಗಿ ನಾನು ಅಭಿವೃದ್ಧಿಯ ಪರವಾಗಿರೋದ್ರಿಂದ ನಾನು ಕೂಡ ತಮ್ಮ ಮುಂದೆ ವ್ಯಕ್ತಪಡಿಸ್ಲಿಕ್ಕೆ ನಾನು ಇವತ್ತು ಈ ಒಂದು ವಿಷಯವನ್ನ ಮಂಡಿಸಿದ್ದೇನೆ ಸರ್.